you cannot believe in God unless you believe in yourself. ನಮ್ಮನ್ನು ನಾವು ನಂಬೋ ತನಕ ನಾವು ದೇವರನ್ನು ಸಹ ನಂಬೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಎಷ್ಟು ಸತ್ಯ ಇದೆಯಲ್ವಾ ಈ ವಾಕ್ಯದಲ್ಲಿ. ಹೀಗೆ ಸಂಜೆ ನನ್ನ ಫ್ರೆಂಡಿನ ಒಂದು ತೋಟಕ್ಕೆ ಬಂದಿದ್ದೆ. ಅದ್ಭುತವಾದ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ಸ್ತು. ಹಾಗಾಗಿ ಪುಟ್ಟ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ನನ್ನ ಎಲ್ಲಾ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರಗಳು. ಏನಪ್ಪಾ, ದ ಫಸ್ಟ್ ಥಿಂಗ್ ದಟ್ ಐ ವಾಂಟ್ ಟು ಶೇರ್ ವಿತ್ ಯು ಟುಡೇ ಈಸ್, ಇವತ್ತೊಂದು ವಿಚಾರ ನನ್ಗೆ ಗೊತ್ತಾಯ್ತು. ಯಾಕೆ ನಾವೆಲ್ಲ ಬಡವರಾಗಿದ್ದೀವಿ, ಯಾಕೆ ನಮ್ಮ ಮನೆ, ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ದೇಶ ಯಾಕೆ ಬಡತನದಲ್ಲಿದೆ ಗೊತ್ತಾ? ಒಂದ್ ರೀಸನ್ ನನ್ಗೆ ಗೊತ್ತಾಯ್ತು. ಬಡವರಾಗಿರೋದು ಈ ಒಳ್ಳೆಯವರಿಂದಾನೇ ರೀ. ಇದೇನಪ್ಪ ಇದು ಕನ್ಫ್ಯೂಸ್ ಆಗ್ತಿದ್ಯಾ? ಇದೇಗಿದು ಒಳ್ಳೆಯವರಿಂದ ಇಷ್ಟೆಲ್ಲ ಕೆಟ್ಟದಾಗಿರೋದು ಅಂತಂತ ಹೇಳಿ, ನಿಜವಾಗ್ಲೂ ಒಳ್ಳೆಯವರಿಂದಾನೆ. ನಾವೆಲ್ಲ ಒಳ್ಳೆಯವ್ರಿದ್ದೀವಲ್ವಾ, ತುಂಬಾ ಒಳ್ಳೆಯವ್ರು ಅನ್ಕೋಬಿಟ್ಟಿದೀವಿ. ಒಳ್ಳೆಯವ್ರದ್ದೇನು ಗೊತ್ತಾ? ಮಾರಲ್ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ಎವ್ರಿ ಗುಡ್ ಪರ್ಸನ್ಸ್ ರೆಸ್ಪಾನ್ಸಿಬಿಲಿಟಿ, ರೈಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಬಿಕಮ್ ರಿಚ್. ಒಳ್ಳೆಯವ್ರ ಹತ್ರ ಹೆಚ್ಚು ದುಡ್ಡಿದ್ರೆ ಏನಾಗ್ಬೋದು? ನಿಮಗ್ ಬೇಡ ಅಂದ್ರೂನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು? ಎಷ್ಟು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಕಷ್ಟದಲ್ಲಿರೋರ್ಗೆ ಎಷ್ಟು ಹೆಲ್ಪ್ ಮಾಡ್ಬೋದಲ್ವಾ? ಯಾವಾಗ ಹೆಲ್ಪ್ ಮಾಡ್ಬೋದು? ನನ್ನ ಹತ್ರ ಇದ್ದಾಗ ತಾನೇ ಹೆಲ್ಪ್ ಮಾಡಕ್ ಆಗುವಂಥದ್ದು. ಸೊ ಹಾಗಾಗಿ ಯಾವಾಗ ಈ ಒಳ್ಳೆಯವರು ಶ್ರೀಮಂತರಾಗ್ಲಿಲ್ವೋ, ಬೇರೆಯವರೆಲ್ಲ ಶ್ರೀಮಂತರಾಗ್ಬಿಟ್ರು. ಯಾವಾಗ ಬೇರೆಯವರೆಲ್ಲ ಆಗ್ಬಿಟ್ರು, ಅವರು ಒಳ್ಳೆಯವರು ಆಗದೆ ಇರೋ ಕಾರಣ ಸಮಾಜಕ್ಕೆ ಒಳಿತು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಈಗ ಹೇಳಿ ನನಗೆ, ನಾವೆಲ್ಲರೂ ಒಳ್ಳೆಯವರ? ನೀವ್ ಒಳ್ಳೆಯವರ? ನಾನಂತೂ ಒಳ್ಳೆಯವನಪ್ಪ, ನಾನು ಶ್ರೀಮಂತ ಆಗಿದ್ದೇನೆ, ಇನ್ನೂ ಹೆಚ್ಚು ದೊಡ್ಡ ಮಟ್ಟಕ್ಕೆ ಶ್ರೀಮಂತ ಆಗ್ತೇನೆ. ಹಾಗೆ ನಾವೆಲ್ಲರೂ ಶ್ರೀಮಂತರಾದಾಗ ನಾವೇಕೆ, ನಮ್ಮ ಮನೆ ಯಾಕೆ, ನಮ್ಮ ರಾಜ್ಯ ಯಾಕೆ, ನಮ್ಮ ದೇಶ ಯಾಕೆ, ಈ ಪ್ರಪಂಚವೇ ಶ್ರೀಮಂತವಾಗಿರುತ್ತೆ. ಎಲ್ಲಿ ಶ್ರೀಮಂತಿಕೆ ಇರುತ್ತೋ ಅಲ್ಲಿ ಇನ್ಸೈಡ್ ಅಂಡ್ ಔಟ್ಸೈಡ್ ವಿಲ್ ಆಲ್ ಬಿ ಲಿವಿಂಗ್ ವೆರಿ ಹ್ಯಾಪಿಲಿ. ಸೊ a financial state of an individual, a financial state of an house, financial state of a state and a country and the world would eventually live in happiness and prosperity. Bunny, ಎಲ್ಲರೂ ಶ್ರೀಮಂತರಾಗೋಣ. This is the first thing that I wanted to share with you today. Well, second thing that I want to share with you today, first of all, ನೇಚರ್ ಜೊತೆನೇ ಇದ್ದೀನಿ, ಗದ್ದೆಯಲ್ಲಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ನನ್ನ ತಂದೆ ಜೊತೆ, ನನ್ನ ಅಣ್ಣಂದ್ರ ಜೊತೆ, ನನ್ನ ತಾಯಿ ಜೊತೆ ಒಂದು ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ರೀತಿ ಗದ್ದೆ ಮಾಡಿರೋ ಜ್ಞಾಪಕ ಇದೆ. ಹೆಚ್ಚು ಮಾಡಿ ನನಗೆ ಗೊತ್ತಿಲ್ಲ, ಬಟ್ ಬೇಸಿಕಲಿ ಫ್ರಮ್ ಫಾರ್ಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ವಾ. ಸೊ ನನ್ನ ತಂದೆ ಮಾಡ್ತಿದ್ರು. ಎನಿವೇ, ಐ ಆಮ್ ದ ಪ್ಯಾಡಿ ಫೀಲ್ಡ್. ಸೊ ಅದ್ಭುತವಾಗಿದೆ. ಎರಡನೇ ವಿಚಾರ ನಾನು ನಿಮ್ಮ ಹತ್ರ ಏನ್ ಹಂಚ್ಕೊಳಕ್ ಇವತ್ತು ಹೊರಟಿದ್ದೇನೆ ಅಂತಂದ್ರೆ, ನಮ್ಮ ಹತ್ರ ಇರುವಂತದ್ದು ನಾವೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ. ಮನುಷ್ಯತ್ವ 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 ಅಂತ ಹೇಳಿ. ನಮ್ಮ ಹತ್ರ ಏನ್ ಗೊತ್ತಾ ಇರುವಂತದ್ದು? ದೈವತ್ವ ರೀ. ಅದಕ್ಕೆ ಎಷ್ಟೋ ಸಲ ಕೆಲವ್ರು ತಪ್ಪು ಮಾಡಿದಾಗ ಹೇಳ್ತಿರ್ತಾರೆ ನೋಡಿ, ಮನುಷ್ಯತ್ವ ಇಲ್ವೇನೋ ಅವನ್ಗೆ ಅವಳಿಗೆ ಅಂತಂತ ಹೇಳಿ. ಯಾರು ಹೇಳಿದ್ರು ಮನುಷ್ಯತ್ವ ಮಾತ್ರ ನಮ್ಮ ಹತ್ರ ಇರುವಂತದ್ದು ಅಂತ ಹೇಳಿ? ದೈವತ್ವ ನಮ್ಮ ಹತ್ರ ಇರುವಂತದ್ದು. ನಾವೆಲ್ಲ ಸ್ವಲ್ಪ ಕಷ್ಟದಲ್ಲಿರೋದ ಕಾರಣ ಇಷ್ಟೇ. ಯದ್ಭಾವಂ ತದ್ಭವತಿ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ಅದನ್ನ ಪಾಲಿಸ್ಲಿಲ್ಲ. ಏನಪ್ಪ ಅಂತಂದ್ರೆ, ನಾವೇನನ್ನ ಬೇರೆಯವ್ರಿಗೆ ಬಯಸ್ತೇವೋ ಅದೇ ನಮ್ಗೆ ಸಿಗುವಂತದ್ದು. ಸಿ, ವಾಟ್ ಎವರ್ ದಿ ಇನ್ಪುಟ್ ದಟ್ ಯು ಆರ್ ಗಿವಿಂಗ್ ಅಲ್ವಾ, ದಿ ಔಟ್ಪುಟ್ ವುಡ್ ಬಿ ಇನ್ ಈಕ್ವಲೆನ್ಸ್ ಟು ದಿ ಇನ್ಪುಟ್ ದಟ್ ಯು ಆರ್ ಗಿವನ್. ಸೊ ಅಲ್ಲೇ ನಾವು ತಪ್ಪು ಮಾಡಿರುವಂತದ್ದು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಂತರಾಳದಿಂದ ನಾವು ಬಯಸ್ಲಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಯಾವತ್ತು ನೋಡಿ, ಸರ್ವೇ ಜನ ಸುಖಿನೋ ಭವಂತು ಅಂತಂತ ಹೇಳಿ. ಯಾವಾಗ ನಾವು ಅವ್ರು ಏನೇ ಮಾಡಿರ್ಲಿಪ್ಪ, ಯಾರು ಏನೇ ಮಾಡಿರ್ಲಿ, ನಮ್ಗೆ ಬ್ಲೇಮ್ ಮಾಡಬಾರ್ದು, ಹಾಗೆ ಅವ್ರಿಗೆ ಶಪಿಸ್ಬಾರ್ದು. ನಾವು ಒಂದ್ ವೇಳೆ ಶಪಿಸಿದ್ರೆ ನಮಗೆ ಆ ಶಾಪ 1000 ಪಟ್ಟು ಕೋಟಿ ಪಟ್ಟು ಬಂದ್ಬಿಡುತ್ತೆ. ನಾವು ಯಾವಾಗ ಬೇರೆಯವ್ರಿಗೆ ಕೆಡಕನ್ನ ಮಾಡೋದಲ್ಲ, ಬಯಸಿದ್ರು, ಜಸ್ಟ್ ಇವನ್ ದ ಥಾಟ್ ಥಿಂಕ್ ಮಾಡಿದ್ರು ಸಹ ಅದರ ಒಂದು ರಿಫ್ಲೆಕ್ಷನ್ ನಾವಾಗ್ಬಿಡ್ತೇವೆ. ಈಗ ನೋಡಿ, ಜಸ್ಟ್ ನೋಡಿ, ಈ ಪ್ಯಾಡಿ ಫೀಲ್ಡ್ ಇದು ಬಂದಿರೋದು ಹೇಗೆ?
ಅವ್ರು ಹಾಕಿರೋ ಅಂತದ್ದು ಭತ್ತ ಆದಾಗ ಮಾತ್ರ ಭತ್ತ ಬರ್ಲಿಕ್ಕೆ ಆಯ್ತು. ಇವ್ರು ರಾಗಿ ಹಾಕ್ಲಿಲ್ಲ ಭತ್ತ ಬರೋದಕ್ಕೆ. ಸೊ ಹಾಗೆ ಯಾರೋ ಒಬ್ರು ಹತ್ತಿ ಹಾಕಿದ್ರೆ ಹತ್ತಿ ಬರುತ್ತೆ, ಗೋಧಿ ಹಾಕಿದ್ರೆ ಗೋಧಿ ಬರುತ್ತೆ. ಗೋಧಿ ಹಾಕಿದಾಗ ಯಾವತ್ತು ಹತ್ತಿ ಬರಲ್ಲ, ಹತ್ತಿ ಹಾಕಿದಾಗ ರಾಗಿ ಬರಲ್ಲ, ರಾಗಿ ಹಾಕಿದಾಗ ಜೋಳ ಬರಲ್ಲ. ಹಾಗೆ ಹಿಂದ್ಗಡೆ ಎಲ್ಲ ಇದೆ ನೋಡಿ, ಇಲ್ಲಿ ಅರೆಕ್ನೆಟ್ಸ್ ಇದೆ, ಏನದು ಅಡಿಕೆ ಮರಗಳಿದೆ. ಅಡಿಕೆ ಹಾಕದಾಗೆ ಅಡಿಕೆ ಮರ ಬಂದಿರುವಂತದ್ದು. ನಾವ್ ಏನನ್ನ ಇನ್ಪುಟ್ ಆಗಿ ಕೊಡ್ತೇವೋ ಯೂನಿವರ್ಸ್ಗೆ ಗೊತ್ತಿರೋದಿಷ್ಟೇ. 1000 ಪಟ್ಟು, ಲಕ್ಷ ಪಟ್ಟು, ಕೋಟಿ ಪಟ್ಟು ಕೊಡೋದಕ್ಕೆ. ಈಗ ಒಂದೇ ಒಂದು ಭತ್ತದ ಕಾಳು ಮಾತ್ರ ಅಲ್ವಾ ಹಾಕಿರೋದು ಇದಕ್ಕೆ? ಒಂದೇ ಒಂದ್ ಬಿಡುತ್ತಾ? ನೀವ್ ಹೇಳಿ ನನಗೆ. ಒಂದು ಕೊಟ್ರೆ ತೆನೆ ಇಷ್ಟು ಬಿಡುವಂತದ್ದು. ಇವ್ರಿಷ್ಟು ಹಾಕಿದಾರಲ್ವಾ, ಎಷ್ಟು ಮೂಟೆಗಳಾಗ್ಬೋದು ಇದರಲ್ಲಿ ಭತ್ತ? ಯೋಚನೆ ಮಾಡಿ. ತುಂಬಾ 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 ಭತ್ತ ಬರುತ್ತೆ. ಸೊ ಹಾಗಾಗಿ ಯೂನಿವರ್ಸ್ಗೆ ನಾವು ಐ ಆಮ್ ರಿಚ್ ಅಂತ ಪ್ರತಿ ಸಲ ಸಂಕಲ್ಪ ಮಾಡ್ಬೇಕು. ನನ್ನ ಜೀವನದಲ್ಲಿ ನಾನು ಅತ್ಯುನ್ನತ ಸ್ಥಾನಕ್ಕೆ ಬರ್ತೇನೆ ಅಂತ ಪದೇ 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 ಹೇಳ್ದಾಗ ಇಂದಲ್ಲ ಮುಂದೊಂದ್ ದಿನ ನಾವೆಲ್ಲರೂ ದೊಡ್ಡ ಶ್ರೀಮಂತರಾಗ್ತೇವೆ, ಒಳ್ಳೆ ವ್ಯಕ್ತಿಗಳಾಗ್ತೇವೆ, ಈ ಪ್ರಪಂಚನ ಬೆಳೆಸುವಂತ ಅದ್ಭುತ ಶಕ್ತಿಗಳಾಗಿ ನಾವು ಮಾಡ್ತೇವೆ. ಅಂಡ್ ದಿಸ್ ಇಸ್ ಅ ಸೆಕೆಂಡ್ ಥಿಂಗ್ ದಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು. ಇನ್ನೊಂದು ವಿಚಾರ ಇದೆ, ಮರ್ತೋದೆ. ನೇಚರ್ ಅದ್ರ ಸತ್ವನ ಯಾವತ್ತೂ ಬಿಟ್ಕೊಡಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಮಾವಿನ ಹಣ್ಣು ಗಿಡದ ಹತ್ರ ಹೋಗ್ತೀರಾ, ನೀವು ಕಲ್ಲಲ್ಲಿ ಹಾಕ್ತೀರಾ ಮಾವಿನ ಹಣ್ಣು ಏನೋ ತಗೊಳೋದಕ್ಕೆ, ನೀವು ಮರನೇ ಕಟ್ ಮಾಡ್ಬಿಡಿ, ಅದ್ರ ತತ್ವನ ಯಾವತ್ತೂ ಬಿಟ್ಕೊಡಲ್ಲ. ಕಲ್ಲಲ್ಲಿ ಹಾಕಿದೀರಾ ಅಂತಂತ ಹೇಳಿ ಹಣ್ಣು ಕಹಿ ಆಗಲ್ಲ ಅಥವಾ ಹಣ್ಣು ವಿಷ ಆಗಲ್ಲ. ನೀವ್ ಏನಾದ್ರೂ ಮಾಡ್ರಿ, ಮಾವಿನ ಹಣ್ಣು ಗೊತ್ತಿರೋದೆಷ್ಟೇ, ಸಿಹಿಯಾಗಿ ನಮಗ್ ಕೊಡೋದಷ್ಟೇ ಗೊತ್ತಿರೋದು. ನೀವೇನೇ ಮಾಡಿ ಮರಕ್ಕೆ, ಅದು ಗೊತ್ತಿರೋದಷ್ಟೇ, ನೆರಳು ಕೊಡೋದಕ್ಕೆ. ಈಗ ನಮ್ಮ ಹತ್ರ ಏನ್ ನಾನು ಹೇಳಿದ್ದು, ಮನುಷ್ಯತ್ವ ಮಾತ್ರ ಅಲ್ಲ, ದೈವತ್ವ. ಯಾರೇನೇ ಮಾಡ್ಲಿಪ್ಪ, ವಿ ಶುಡ್ ಬಿ ವೆರಿ ಕೈಂಡ್ ಟು ಅದರ್ಸ್, ವಿ ಶುಡ್ ಬಿ ಸೋ ಲವಿಂಗ್, ವಿ ಶುಡ್ ಬಿ ವೆರಿ ಗ್ರೇಸ್ಫುಲ್. ಸೊ ಆಗ ಮಾತ್ರ ನಾವು ಐಶ್ವರ್ಯನ ಸಂಪಾದನೆ ಮಾಡಕ್ಕಾಗುತ್ತೆ. ನಾನು ವರ್ಕ್ಶಾಪ್ ಅಲ್ಲಿ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೇನೆ. ನಾವು ಇಲ್ಲಿ ಬದುಕೋದಕ್ಕೆ ಈ ಕರೆನ್ಸಿ ಬೇಕು, ಬಟ್ ಮುಂದಿನ ಜನ್ಮ ನಮ್ಗೆ ಸಿಗ್ಬೇಕು, ಒಳ್ಳೆ ಜನ್ಮ ಸಿಗ್ಬೇಕು ಅಂತಂದ್ರೆ ಅಲ್ಲಿಗೂ ಕರೆನ್ಸಿ ನಾವು ಈಗಲೇ ತಯಾರು ಮಾಡ್ಕೋಬೇಕು. ಸೊ ನಾಟ್ ಜಸ್ಟ್ ಮನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಟ್ ಅಲಾಂಗ್ ವಿತ್ ಮನಿ ವಿ ಶುಡ್ ಹ್ಯಾವ್ ದಟ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ನಾವು ಬೆಳೆಸ್ಕೊಳ್ಬೇಕು. ಆಗ್ಲೇ ನಾವು ಅಗರ್ಭ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಸೊ ಆಸ್ ವಿ ಶೂಟ್ ದಿಸ್ ವಿಡಿಯೋ, as I am saying the second point, will wholeheartedly thank all the farmers who have given this beautiful, rice to us. So thank you to all the farmers. And this is the second point. And in a short while, I'll share the third point also. Okay. Well, the third important thing that I am going to share with you today is, ಪ್ರತಿ ಒಂದು ಗಿಡಕ್ಕೂ ನೇಚರ್ ಅಲ್ಲಿ ಫೌಂಡೇಶನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈ ಮರ ಹೇಗ್ ನಿಂತಿದೆ, ಈ ಗಿಡ ಹೇಗ್ ನಿಂತಿದೆ, ಆ ಮರಗಳೆಲ್ಲ ಹೇಗ್ ನಿಂತಿದೆ, ಪ್ರತಿಯೊಂದು ಇಲ್ಲಿರೋ ಅಂತದಕ್ಕೆ ಬೇರ್ ಅನ್ನೋದಿದೆ. ಬೇರಿದ್ದಾಗ ಮಾತ್ರ ಸಾಲಿಡ್ ಆಗಿ ಈ ರೀತಿ ಮರಗಳು ನಿಲ್ಲೋದಕ್ಕೆ ಸಾಧ್ಯ. ನಾವು ಅಷ್ಟೇ, ನಾವು ಆರೋಗ್ಯವಾಗಿ ಫಿನಾನ್ಷಿಯಲಿ ಇನ್ಸೈಡ್ ಅಂಡ್ ಔಟ್ಸೈಡ್ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಈ ಫೌಂಡೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನಾನು ಹಿಂದೆನೂ ಹೇಳಿದ್ದೀನಿ ಇದ್ರ ಬಗ್ಗೆ. ಒಂದು ಮನೇನ ಅದ್ಭುತವಾದ ಫೌಂಡೇಶನ್ ಹಾಕಿ ಕಲ್ಲಿನ ಮೇಲೆ ಕಟ್ಟಿದಾಗ ಸ್ಟ್ರಾಂಗ್ ಆಗಿರುತ್ತೆ. ಅದೇ ಮನೇನ ಫೌಂಡೇಶನ್ ಇಲ್ಲದೆ ಮರಳ ಮೇಲೆ ಕಟ್ಟಿದ್ರೆ ಬಿದ್ದೋಗುತ್ತೆ. ಎಷ್ಟೋ ಇನ್ಸಿಡೆಂಟ್ಸ್ ನಾವು ಲೈಫಲ್ಲಿ ನೋಡಿರ್ತೇವೆ. KBC ಕೌನ್ ಬನೇಗ ಕರೋಡ್ಪತಿಯಲ್ಲಿ ಕೋಟಿ ಗೆದ್ದಿರ್ತಾರೆ. ಕನ್ನಡದ ಕೋಟ್ಯಾಧಿಪತಿಯಲ್ಲೂ ಕೋಟಿಗಳು ಗೆದ್ದಿರುವಂತವ್ರು ಇದ್ದಾರೆ. ಕೆಲವರು ಲಾಟ್ರಿಯಲ್ಲಿ ಗೆದ್ದವರು ಇದ್ದಾರೆ. ಹಾಗೆ ಕೆಲವರು ಜಮೀನ್ ಮಾರಿದಾಗ ದುಡ್ಡು ಹೆಚ್ಚು ಬಂದು ಅದರಿಂದ ಶ್ರೀಮಂತರಾದವರು ಇದ್ದಾರೆ. ಬಟ್ ಇವರೆಲ್ಲ ಏನಾಗೋದು ಗೊತ್ತಾ, ಗ್ರಾಜುವಲಿ ವೆನ್ ದ ಫೌಂಡೇಶನ್ ಇಸ್ ನಾಟ್ ಸ್ಟ್ರಾಂಗ್, ಇವರೆಲ್ಲ ಕುಸ್ತು ಬಿದೋಗಿ ಇರುವಂತದ್ದು ತುಂಬಾ ಉದಾಹರಣೆಗಳಿದೆ. ನಾವು ಯಾವಾಗ ಇನ್ಸೈಡ್ ಔಟ್ಸೈಡ್ ಫೌಂಡೇಶನ್ ಸ್ಟ್ರಾಂಗ್ ಇರುತ್ತೋ
ಅವಾಗ ಮಾತ್ರ ಯಾವತ್ತೂ ಕುಸ್ತು ಬೀಳೋದಕ್ಕೆ ಚಾನ್ಸೇ ಇರೋದಿಲ್ಲ. ಯಾವಾಗ್ಲೂ ಶ್ರೀಮಂತರಾಗಿಯೇ ಇರ್ತವೆ. ಹಾಗಾಗಿ ಆಸ್ ಆಲ್ ಗ್ರೇಟ್ ಪೀಪಲ್, ವಾರನ್ ಬಫೆಟ್ ಇಂದ ಹಿಡಿದು ಚಾಣಕ್ಯರಿಂದ ಹಿಡಿದು ಎಲ್ಲರೂ ಹೇಳೋದು ಏನಪ್ಪಾ ಅಂತಂದ್ರೆ, ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ದ ಹೋಲ್ ವರ್ಲ್ಡ್ ಈಸ್ ಇನ್ವೆಸ್ಟಿಂಗ್ ಆನ್ ಸೆಲ್ಫ್. ಹೆಚ್ಚು ಕಲಿತ್ರೆ ಹೆಚ್ಚು ಗಳಿಸ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದು. ಇದೇ ಫೆಬ್ರವರಿ 5ನೇ ತಾರೀಕು ಹಾಗೂ ಮುಂಬರುವ ವರ್ಕ್ಶಾಪ್ಸ್ ಅಲ್ಲಿ ನೇರವಾಗಿ ನಿಮ್ ಜೊತೆ ಸಿಗ್ತೇನೆ. ಹೆಚ್ಚು ಮಾತಾಡೋಣ, ಹೆಚ್ಚು ಕಲಿಯೋಣ, ನಮ್ಮ ಫೌಂಡೇಶನ್, ನಮ್ಮ ಬುನಾದಿಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ಹಾಗೆ ಇನ್ಸೈಡ್ ಔಟ್ಸೈಡ್ ಶ್ರೀಮಂತರಾಗೋಣ. ಬನ್ನಿ ಎಲ್ಲರೂ ಒಟ್ಟಾಗಿ ಕಲಿಯೋಣ. ನಾನು ಈ ಹಿಂದೆ ಹೇಳ್ದಾಗೆ ಇವತ್ತು ಏನೋ ಹೇಳ್ತಿದ್ದೇನೆ, ಮತ್ತೊಂದ್ಸಲ ನಿಮ್ಗೆ ಎಚ್ಚರಿಸ್ತಾ ಇದ್ದೇನೆ. ಅದೇನಪ್ಪಾ ಅಂತಂದ್ರೆ, ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಹಕ್ಕು ಮತ್ತು ನಮ್ಮ ಜವಾಬ್ದಾರಿ. ನಾವು ಶ್ರೀಮಂತರಾಗುವಂಥದ್ದು, ಶ್ರೀಮಂತರಾಗಬೇಕು. ಸ್ಪೆಷಲಿ ಒಳ್ಳೆಯವರು ಶ್ರೀಮಂತರಾಗಬೇಕು. ನೀವು ಒಳ್ಳೆಯವರು ಅಂತ ನಾನು ಭಾವಿಸಿದ್ದೇನೆ. ಎಲ್ಲರೂ ಶ್ರೀಮಂತರಾಗೋಣ. ಬನ್ನಿ, ಟುಗೆದರ್ ವಿಲ್ ಮೇಕ್ ಅವರ್ ಸೆಲ್ಸ್ ಪ್ರೈಡ್, our state, pride, and India proud about ourselves. Thank you. ಅಷ್ಟೈಶ್ವರ್ಯಾಭಿವೃದ್ಧಿರಸ್ತು, ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.